ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷ ಸರಸಿಜನಯನೋಸೋ ಶ್ರೀಪತಿರ್ಮಾನದೋನಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಶ್ರೀ ಗುರುಭ್ಯೋ ನಮಃ ಶ್ರೀ ಹರಯೇ ನಮಃ. ಕಪಿಲ ದೇವರು ಕರ್ದಮರು ಬ್ರಹ್ಮದೇವರ ಆಜ್ಞೆಯ ಪ್ರಕಾರ ಬ್ರಹ್ಮದೇವರ ಆಜ್ಞೆಯನ್ನೆಲ್ಲ ಸರಿಯಾಗಿ ಪಾಲಿಸಿ ಕರ್ತವ್ಯಗಳನ್ನೆಲ್ಲ ನೆರವೇರಿಸಿದರು. ಅದರಿಂದ ಬ್ರಹ್ಮದೇವರಿಗೆ ಬಹಳ ತೃಪ್ತಿ ಆಯಿತು. ನಾನು ಹೇಳಿದ ಕರ್ತವ್ಯವನ್ನು ಮಾಡಿದ್ದಾರೆ ಅಂತ ಕರ್ದಮರ ಮೇಲೆ ವಿಶ್ವಾಸ. ಹಾಗೆ ಪ್ರತ್ಯಕ್ಷರಾಗಿ ಕರ್ದಮರ ಬಳಿಗೆ ಬಂದು ಹೇಳ್ತಾರೆ, ವಿಶೇಷವಾಗಿ ಅನುಗ್ರಹ ಮಾಡಿದರು ಕರ್ದಮರಿಗೆ. ಯಾವ ರೀತಿಯ ಅನುಗ್ರಹ ಹೇಳಿದರೆ, ಕರ್ದಮರಿಗೆ 9 ಹೆಣ್ಣು ಮಕ್ಕಳು. ಆ ಹೆಣ್ಣು ಮಕ್ಕಳನ್ನು 9 ಹೆಣ್ಣು ಮಕ್ಕಳನ್ನು ಬ್ರಹ್ಮದೇವರು ತನ್ನ ಮಕ್ಕಳಾದ ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ಭೃಗು, ದಕ್ಷ ಹೀಗೆ 9 ಋಷಿಗಳಿಗೆ ಮದುವೆ ಮಾಡಿಕೊಡಲಿಕ್ಕೆ ಆದೇಶ ನೀಡ್ತಾರೆ ಬ್ರಹ್ಮದೇವರು. ಅವರ ಆದೇಶ ಪ್ರಕಾರ ಕರ್ದಮರು ತನ್ನ 9 ಹೆಣ್ಣು ಮಕ್ಕಳನ್ನು ಕೂಡ ಒಬ್ಬೊಬ್ಬರು ಮರೀಚರೇ ಮೊದಲಾಗಿയുള്ള ಋಷಿಗಳಿಗೆ ಮದುವೆ ಮಾಡಿ ಕೊಡ್ತಾರೆ ಕರ್ದಮರು. ಅವರು ಮದುವೆ ಆದಮೇಲೆ ಕರ್ದಮರಿಂದ ಒಳ್ಳೆಯ ರೀತಿಯಲ್ಲಿ ಗೌರವಿಸಲ್ಪಟ್ಟ ಆ ಎಲ್ಲ ಋಷಿಗಳು ತಮ್ಮ ತಮ್ಮ ಪತ್ನಿಯರಿಂದ ಕೂಡಿಕೊಂಡು ತಮ್ಮ ತಮ್ಮ ಆಶ್ರಮಕ್ಕೆ ಸಂತೋಷದಲ್ಲಿ ತಮ್ಮ ಆಶ್ರಮಕ್ಕೆ ಹೋಗ್ತಾರೆ. ಆಮೇಲೆ ಕರ್ದಮರು ಹೆಣ್ಣು ಮಕ್ಕಳಿಗೆಲ್ಲ ಮದುವೆ ಆದಮೇಲೆ ಏಕಾಂತವಾಗಿರುವಾಗ ಕಪಿಲದೇವರ ಬಳಿಗೆ ಹೋಗ್ತಾರೆ. ಮಗನಾದ ಕಪಿಲದೇವರ ಬಳಿಗೆ ಹೋಗಿ ಹೇಳ್ತಾರೆ, ನಾನು ಸನ್ಯಾಸವನ್ನು ಸ್ವೀಕಾರ ಮಾಡಿ ನಿನ್ನನ್ನೇ ಧ್ಯಾನ ಮಾಡ್ತಾ ಸಂಚರಿಸ್ತಾ ಇರ್ತೇನೆ, ನನಗೆ ಅನುಮತಿ ಕೊಡಬೇಕು ಅಂತ ಹೇಳಿ ಮಗನ ಹತ್ರ ಕೇಳುವಾಗ ಕಪಿಲರು ಮಗನಾಗಿರತಕ್ಕ ಕಪಿಲದೇವರು ಹೇಳ್ತಾರೆ, ತಾಯಿಯ ಉದ್ಧಾರದ ಹೊಣೆಗಾರಿಕೆ ನನಗೆ, ನಾನು ವಹಿಸಿಕೊಳ್ತೇನೆ. ನೀವು ನಿಮ್ಮ ಇಚ್ಛೆ ಪ್ರಕಾರ ಸನ್ಯಾಸ ಸ್ವೀಕಾರ ಮಾಡಿಕೊಂಡು ತಿರುಗಾಡಿಕೊಂಡಿರಿ, ನಾನು ಪೂರ್ಣವಾಗಿ ಅದಕ್ಕೆ ಸಮ್ಮತಿ ಕೊಟ್ಟಿದ್ದೇನೆ ಅಂತೇಳಿ ಹೇಳ್ತಾರೆ ಕಪಿಲದೇವರು. ಸರಿ, ಅವರು ದೇವರಿಗೆ ನಮಸ್ಕಾರ ಮಾಡಿ ಕರ್ದಮರು ಕಾಡಿಗೆ ಹೋಗ್ತಾರೆ. ಕರ್ದಮರು ಕಾಡಿಗೆ ಹೋದ ಮೇಲೆ ಅವರ ಪತ್ನಿ ಅವರ ಕರ್ತವ್ಯವನ್ನೆಲ್ಲ ಮುಗಿಸಿದ್ದಾರೆ. ಕರ್ದಮರು ತಮ್ಮ ಕರ್ತವ್ಯವನ್ನೆಲ್ಲ ಮುಗಿಸಿ ಕೃತಕೃತ್ಯರಾಗಿ ಕಾಡಿಗೆ ಹೋಗಿದ್ದಾರೆ. ಅವರು ಹೋದ್ಮೇಲೆ ನಿರ್ವಿಣ್ಣಳಾದ ದೇವಹೂತಿ ತನ್ನ ಮಗನ ಹತ್ತಿರ ಹೋಗಿ ಹೇಳ್ತಾಳೆ, ಓ ಕತ್ತಲೆಯನ್ನು ಪರಿಹಾರ ಮಾಡುವ ವಿಷಯದಲ್ಲಿ ಸೂರ್ಯನ ಹಾಗೆ ಇರತಕ್ಕಂತಹ ಅವತಾರ ಮಾಡಿರ್ತಕ್ಕಂತಹ ಕಪಿಲನೇ, ನನ್ನ ಮನಸ್ಸಿನ ಅಜ್ಞಾನವನ್ನು ದೂರ ಮಾಡು, ನನ್ನ ಹೃದಯದಲ್ಲಿ ಜ್ಞಾನ ಗಂಗೆಯನ್ನು ಹರಿಸು ಅಂತೇಳಿ ಹೇಳಿ ಕಪಿಲರಲ್ಲಿ ತನ್ನ ಮಗನಾಗಿರ್ತ ಕಪಿಲನಲ್ಲಿ ಪ್ರಾರ್ಥನೆ ಮಾಡ್ತಾಳೆ ದೇವಹೂತಿ. ಆಗ ದೇವರು ತನ್ನ ತಾಯಿಯನ್ನು ನೆಪವಾಗಿತ್ತುಕೊಂಡು ಜಗತ್ತಿಗೆ ಉತ್ತಮವಾದ ಸಂದೇಶಗಳನ್ನು ನೀಡ್ತಾರೆ. ಅದು ನಾವೆಲ್ಲರೂ ತಿಳಿಬೇಕಿದ್ದದ್ದು, ಅನುಸರಣೆ ಮಾಡಲಿಕ್ಕಿದ್ದದ್ದು. ಅಷ್ಟು ಒಳ್ಳೆಯ ಉಪದೇಶ ಕಪಿಲೋಪದೇಶ. ಅದನ್ನು ಉಪದೇಶ ಕೊಡಲಿಕ್ಕೆ ಆರಂಭ ಮಾಡ್ತಾರೆ. ಮೊದಲನೇದಾಗಿ ಹೇಳ್ತಾರೆ, ಜಗತ್ತಿನಿಲ್ಲ ನಮ್ಮ ಬಂಧನ ಅಥವಾ ದುಃಖ ಇದು ಬಂಧನದಿಂದ ಬಿಡುಗಡೆ ಸುಖ ಇದಕ್ಕೆ ಕಾರಣ ನಮ್ಮ ಮನಸ್ಸೇ ನಮಗೆ ಬಂಧಕ, ಮನಸ್ಸೇ ನಮಗೆ ಮೋಚಕ ಅಂಥೇಳಿ ಒಂದು ಮಾತು ಹೇಳ್ತಾರೆ. ಒಂದು ಬೀಗ ಉಂಟು, ಬೀಗದ ಕೈಯಲ್ಲಿ ಒಂದು ಕಡೆಗೆ ತಿರುಗಿಸಿದಾಗ ಕದ ಮುಚ್ಚುತ್ತದೆ, ಇನ್ನೊಂದು ಕಡೆಗೆ ತಿರುಗಿಸಿದಾಗ ಕದ ತೆರೆದುಕೊಳ್ತದೆ. ಹಾಗೆಯೇ ಮನಸ್ಸು ಕೂಡ ಒಂದು ಕಡೆಗೆ ತಿರುಗಿಸಿದಾಗ ಮೋಕ್ಷದ ಕದ ಮುಚ್ಚಿಕೊಳ್ತದೆ, ಇನ್ನೊಂದು ಕಡೆಗೆ ತಿರುಗಿಸಿದಾಗ ಮೋಕ್ಷದ ಕದ ತೆರೀತದೆ. ಹಾಗೆ ಮನಸ್ಸೇ ನಮ್ಮ ಬಂಧನಕ್ಕೂ ಮೋಕ್ಷಕ್ಕೂ ಮುಕ್ತಿಗೂ ಕಾರಣ ಅಂತೇಳಿ ಹೇಳ್ತಾರೆ.
ಸಂಸಾರದ ಕಡೆ ಮನಸ್ಸು ತಿರುಗಿಸಿದರೆ ಮುಕ್ತಿ ಕದ ಮುಚ್ಚಿಕೊಳ್ತದೆ. ಭಗವಂತನ ಕಡೆಗೆ ಮನಸ್ಸು ತಿರುಗಿಸಿದಾಗ ಆ ನಿರಂತರ ಸುಖಸ್ಥಾನವಾಗಿರೋ ಮೋಕ್ಷದ ಕದ ತೆಗೆದುಕೊಳ್ತದೆ. ಹಾಗಾದರೆ ಸಂಸಾರದಲ್ಲಿ ಇರುವ ಆಸಕ್ತಿ ಉಂಟಲ್ಲ, ಅದೇ ನಮಗೆ ಬಂಧಕ. ಕಂಸಾರಿ ಅಂದರೆ ಕೃಷ್ಣ ದೇವರಲ್ಲಿ ನಮ್ಮ ಆಸಕ್ತಿ ಉಂಟಲ್ಲ, ಅದೇ ನಮಗೆ ಸಂಸಾರದ ದುಃಖ ವಿಮೋಚನೆಗೆ ಕಾರಣವಾದದ್ದು ಅಂತ ಒಂದು ವಿಷಯವನ್ನು ತಿಳಿಸ್ತಾರೆ. ಇನ್ನು ನಮ್ಮ ಮನಸ್ಸು ಅನ್ನುವಂಥದ್ದು ಕನ್ನಡಿಯ ಹಾಗೆ ಅಂತ ಹೇಳ್ತಾರೆ. ಕನ್ನಡಿ ಸ್ವಚ್ಛವಾಗಿದ್ದರೆ ಮನಸ್ಸಿನಲ್ಲಿ ಒಳ್ಳೆ ವಿಷಯಗಳೆಲ್ಲ, ಸದ್ಗುಣಗಳೆಲ್ಲ ಪ್ರಕಾಶಿಸ್ತವೆ. ಅದೇ ಕನ್ನಡಿ ಕೊಳೆಯಾಗಿರುವ ಕನ್ನಡಿ ಏನೂ ಕಾಣೋದಿಲ್ಲ. ಹಾಗೆ ಮನಸ್ಸು ಸ್ವಚ್ಛ ಆದರೆ ಮಾತ್ರ ಸದ್ಗುಣಗಳು ಪ್ರಕಾಶ ಆಗೋದು. ಆ ಮನಸ್ಸನ್ನು ಸ್ವಚ್ಛ ಮಾಡುವ ವಿಧಾನ ಏನು ಅಂತೇಳಿ ಹೇಳ್ತಾರೆ. ಮನಸ್ಸು ನಿರ್ಮಲ ಆಗಬೇಕಾದ್ರೆ ಸಜ್ಜನರ ಸಂಸರ್ಗ ನಮಗೆ ಬೇಕಂತ, ಸಂಪರ್ಕ. ಸಜ್ಜನರ ಸಂಪರ್ಕದಿಂದ ಮನಸ್ಸು ನಿರ್ಮಲ ಆಗ್ತದೆ ಅಂತ. ಕನ್ನಡಿಯ ಕೊಳೆಯನ್ನು ನೀರಿನಲ್ಲಿ ತೊಳೆದು ಸ್ವಚ್ಛ ಮಾಡ್ತೇವೆ. ಹಾಗೆ ಮನಸ್ಸಿನ ಕಶ್ಮಲವನ್ನು ತೊಳೆಯತಕ್ಕಂತಹ ನೀರು ಯಾವುದು ಹೇಳಿದರೆ ಜ್ಞಾನಿಗಳ ಉಪದೇಶ. ಸಜ್ಜನರು, ಒಳ್ಳೆಯ ವಿವೇಕಿಗಳು, ಅವರ ಉಪದೇಶದಿಂದ ಮನಸ್ಸಿನ ಕೊಳೆ ಪರಿಹಾರ ಆಗಿ ನಿರ್ಮಲ ಆಗ್ತದೆ. ಹೃದಯ ಕನ್ನಡಿಯ ಕಶ್ಮಲ ತೊಳೆಯುವ ನೀರು ಜ್ಞಾನಿಗಳ ಉಪದೇಶ ಅಂತ. ಆ ಜ್ಞಾನಿಗಳ ಉಪದೇಶದಿಂದ ಪ್ರಕೃತಿಯ ಒಂದು ಸಂಪರ್ಕದಿಂದ ನಮ್ಮಲ್ಲಿ ಏನು ದುರ್ಗುಣಗಳೆಲ್ಲ ಉಂಟು ಅವುಗಳನ್ನೆಲ್ಲ ದೂರ ಮಾಡ್ತದೆ. ಆ ದುರ್ಗುಣಗಳನ್ನು ನಮ್ಮಿಂದ ದೂರ ಮಾಡ್ತದೆ ಸಜ್ಜನರ ಉಪದೇಶ ಅನ್ನುವಂಥದ್ದು. ಅಷ್ಟು ಸಜ್ಜನ ಸಂಸರ್ಗಕ್ಕೆ ಮಹತ್ವವನ್ನು ಹೇಳಿದರು. ಅದು ನಮಗೆ ನೆಮ್ಮದಿ ಆಗಬೇಕಾದ್ರೆ ಮನಸ್ಸು ನಿರ್ಮಲ ಆಗಬೇಕು. ಆ ನಿರ್ಮಲ ಮಾಡಿಕೊಳ್ಳಿಕ್ಕೆ ಆ ಪ್ರಕೃತಿ ಸಂಪರ್ಕದಿಂದ ಇರತಕ್ಕಂಥ ದೋಷಗಳನ್ನೆಲ್ಲ ದುರ್ಗುಣಗಳನ್ನೆಲ್ಲ ದೂರ ಮಾಡ್ತದೆ ಮಹಾತ್ಮರ ಉಪದೇಶ ಅಂತ. ಮಹಾತ್ಮರು ಯಾರು ಹೇಳಿದರೆ ತಿತಿಕ್ಷವಃ ಹೇಳ್ತಾರೆ. ಏನೇ ಕಷ್ಟ ಬರಲಿ ಮನಸ್ಸಿನಲ್ಲಿ ಚೂರೂ ಕೂಡ ಉದ್ವಿಗ್ನರಾಗುವುದಿಲ್ಲ, ಕಂಗಾಲಾಗುವುದೇ ಇಲ್ಲ. ಹೇಗೆ ಮೊದಲು ಆ ಒಂದು ತೊಂದರೆ ಬರಬೇಕಾದ್ರೆ ಮೊದಲು ಹೇಗಿದ್ದರೂ ಹಾಗೆಯೇ ಮತ್ತೆ ಇರ್ತಾರೆ. ತೊಂದರೆಯಿಂದ ಯಾವ ವಿಕಾರವನ್ನು ಹೊಂದುವುದಿಲ್ಲ ಅವರು, ಅಂಥವರು ಅಂತ. ಯಾರು? ಸಜ್ಜನರು. ಇನ್ನು ಕರುಣಾಮೂರ್ತಿಗಳು. ಇನ್ನೊಬ್ಬನ ಕಷ್ಟವನ್ನು ನೋಡಿ ಕರಗ್ತಾರೆ ಅವರು. ತನ್ನ ಕಷ್ಟದಿಂದ ಏನೂ ಉದ್ವಿಗ್ನರಾಗೋದಿಲ್ಲ. ಇನ್ನೊಬ್ಬರ ಕಷ್ಟಕ್ಕೆ ಕರಗಿ ಅವರಿಗೆ ಅನುಕೂಲ. ನಿಮಿತ್ತ ಏನು ವ್ಯಾಜ ಬೇಕು ಅಂತೇಳಿ ನೆಪವೇ ಬೇಡ. ಅವರಿಂದ ಏನು ನಮಗೆ ಸಿಗ್ತದೆ ಅನ್ನೋದಿಲ್ಲ. ಅವರಿಗೆ ಅನುಕೂಲ ಆಗಬೇಕು, ಅವನು ಕಷ್ಟದಿಲ್ದಾನೆ, ಅವನಿಗೆ ಸುಖ ಆಗಬೇಕು, ಅವನಿಗೆ ಅನುಕೂಲ ಮಾಡಿಕೊಡಬೇಕು ಅನ್ನತಕ್ಕ ಇಂತಹ ಮನೋಭಾವ ಸಜ್ಜನಲ್ಲಿ. ಮತ್ತು ಯಾರನ್ನೂ ಶತ್ರುಗಳಂತ ಭಾವಿಸೋದಿಲ್ಲಂತೆ. ಗೊತ್ತಾಯ್ತು? ಎಲ್ಲರೂ ನನ್ನ ಮಿತ್ರರು ಅಂತ, ನಮಗಾಗದಿದ್ದವರನ್ನು ಕೂಡ ಮಿತ್ರರು ಅಂತೇ ಯೋಚನೆ ಮಾಡತಕ್ಕಂತಹ ಸ್ವಭಾವ ಸಜ್ಜನರದ್ದು. ಅಂತಹ ಸಜ್ಜನರು ಹಾಗಿರ್ತಾರಂತೆ. ಇನ್ನು ಯಾರು ಶತ್ರುಗಳು ಅವರಿಗಿಲ್ಲ, ಅವರಿಗೆ ಯಾರು ಶತ್ರುಗಳೇ ಇಲ್ಲ ಅಂತ. ಇನ್ನು ಯಾವತ್ತೂ ಭಗವಂತನಲ್ಲೇ ಮನಸ್ಸಿಟ್ಕೊಂಡಿರ್ತಾರೆ. ಲೋಕದ ವಿಷಯದಲ್ಲಿ ಭಗವಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಎಲ್ಲರೂ ಯಾವ ವಿಚಾರದಲ್ಲಿ ಎಚ್ಚರದಲ್ಲಿರ್ತಾರೋ ಜ್ಞಾನಿಗಳು ಆ ವಿಷಯದಲ್ಲಿ ನಿದ್ರೆಯಲ್ಲಿರ್ತಾರೆ ಅಂತ. ಹಾಗೆ ನಾವೆಲ್ಲ ಏನಂದರೆ ಲೋಕದ ವಿಷಯದಲ್ಲಿ ಎಚ್ಚರದಲ್ಲಿರ್ತೇವೆ, ದೇವರ ವಿಷಯದಲ್ಲಿ ನಿದ್ರೆಯಲ್ಲಿರ್ತೇವೆ. ಹಾಗೆ ಸಾಧುಗಳು ಹಾಗಲ್ಲ. ಸಜ್ಜನರು ಅವರೆಷ್ಟೊತ್ತಿಗೂ ಭಗವಂತನ ವಿಚಾರದಲ್ಲೇ ಇರ್ತಾರೆ. ಲೋಕದಲ್ಲಿ ಏನು ನಡೀತಾ ಇರಲಿ ಅವರ ಮನಸ್ಸು ದೇವರಲ್ಲೇ ಇರ್ತದೆ. ಅಂತಹ ಸಜ್ಜನರು ಭಗವಂತನಲ್ಲೇ ಮನಸ್ಸು. ಸಜ್ಜನರಿಗೆ ಸಜ್ಜನರು ಅಷ್ಟು. ಅಂತಹ ಸಜ್ಜನರ ಸಂಸರ್ಗ, ಅವರ ಉಪದೇಶದಿಂದ ನಮ್ಮ ಮನಸ್ಸು ನಿರ್ಮಲ ಆಗ್ತದೆ. ಅದು ನಮಗೆ ಸುಖಕ್ಕೆ ಕಾರಣ, ಲೋಕದ ಬಂಧನದಿಂದ ಬಿಡುಗಡೆಗೆ ಕಾರಣ ಅಂತೇಳಿ. ಅದರಿಂದ ಈ ರೀತಿ ಅಂತಹವರ ಸಂಘದಿಂದ ನಮ್ಮ ಎಲ್ಲ ದೋಷಗಳು ಪರಿಹಾರ ಆಗ್ತವೆ ಅಂತೇಳಿ ಕಪಿಲರು ದೇವಹೂತಿ ತನ್ನ ತಾಯಿಗೆ ಹೇಳ್ತಾ ಇದ್ದಾರೆ. ಈ ಮನಸ್ಸು ಭಗವಂತನಲ್ಲಿ ನೆಲೆಗೊಂಡಾಗ ನಮಗೆ ವಿಮುಕ್ತಿ, ವಿಷಯದಲ್ಲಿ ಸಂಬಂಧ ಹೊಂದಿದಾಗ ನಮಗೆ ಬಂಧನ ಅಂತೇಳಿ ಹೇಳ್ತಕ್ಕ ವಿಷಯದಲ್ಲಿ ಒಂದು, ದುಃಖ ಅಂತೇಳಿ ಹೇಳುವ ವಿಷಯದಲ್ಲಿ ಒಂದು ನಿದರ್ಶನವನ್ನು ಕೊಡ್ತಾರೆ. ಒಬ್ಬ ದೇವರಲ್ಲಿ ಅಂದರೆ ಮನಸ್ಸು ಬಿಡುಗಡೆಗೂ ಬಂಧನಗೂ ಮನಸ್ಸೇ ಕಾರಣ, ವಿಷಯಗಳ ಆಸಕ್ತಿಯಿಂದ ಬಂಧನ, ಭಗವಂತನಲ್ಲಿ ನಮ್ಮ ಮನಸ್ಸನ್ನು ಇಡುವುದರಿಂದ ನಮಗೆ ಮೋಚನ, ದುಃಖ ದೂರ ಆಗ್ತದೆ ಅಂತ ಹೇಳುವ ವಿಷಯದಲ್ಲಿ ಒಂದು ಘಟನೆಯನ್ನು ಹೇಳ್ತಾರೆ. ಒಬ್ಬ ದೇವರ ಹತ್ರ ಪ್ರಾರ್ಥಿಸ್ತಾನಂತೆ, ದೇವರೇ ನನ್ನ ಶತ್ರುಗಳಿಂದ ನನಗೆ ತುಂಬ ಬಾಧೆ ಪೀಡೆ ಬರ್ತಾ ಉಂಟು, ನನಗೆ ಸಹಿಸಲಿಕ್ಕಾಗೋದಿಲ್ಲ, ನಿನ್ನ ಆಯುಧಗಳನ್ನೆಲ್ಲ ಅವರ ಮೇಲೆ ಪ್ರಯೋಗಿಸಿ ನನಗೆ ಆ ಶತ್ರು ಬಾಧೆ ಇಲ್ಲದ ಹಾಗೆ ಮಾಡುವಂಥ ದೇವರನ್ನು ಪ್ರಾರ್ಥಿಸ್ತಾನಂತೆ. ಭಗವಂತ ಯಾವ ಒಂದು ಪ್ರವೃತ್ತಿಯನ್ನು ಮಾಡೋದಿಲ್ಲ, ಸುಮ್ಮನೆ ಇರ್ತಾನೆ. ಮತ್ತು ಅವನು ಹೇಳ್ತಾನೆ, ನಾನು ದೇವರ ಹತ್ರ ಪ್ರಾರ್ಥನೆ ಮಾಡಿದೆ, ದೇವರು ಏನೂ
ನನ್ನ ಶತ್ರುಗಳ ಮೇಲೆ ಯಾವ ಒಂದು ಕ್ರಮವನ್ನು ಕೈಗೊಳ್ಳಲಿಲ್ಲ ಅಂಥೇಳಿ ಬಹಳ ಆಗ್ರಹದಿಂದ ದೇವರನ್ನು ಪ್ರಾರ್ಥನೆ ಮಾಡ್ತಾನೆ. ದೇವರೇ, ನಾನು ಬಹಳ ತೊಂದರೆಯಲ್ಲಿದ್ದೇನೆ, ನಿನ್ನ ಹತ್ರ ಪ್ರಯೋಗ ಮಾಡುವವರ ಮೇಲೆ ಅಸ್ತ್ರವನ್ನು ಹೇಳಿದರೆ ಏನು ಮಾಡಲಿಲ್ಲ ನೀನು, ನನಗೆ ಬಹಳ ಕಷ್ಟ ಆಗ್ತಾ ಇದೆ, ನಿನ್ನ ದಯಮಾಡಿ ನನಗೆ ನನ್ನ ಶತ್ರುಗಳ ಮೇಲೆ ನಿನ್ನ ಶಸ್ತ್ರಗಳ ಪ್ರಯೋಗವನ್ನು ಮಾಡುವಂಥ ಪುನಃ ಒತ್ತಾಯಪೂರ್ವಕವಾಗಿ ಹೇಳಿದಾಗ ಭಗವಂತನ ಶಸ್ತ್ರಗಳೆಲ್ಲ ಅವನ ತಲೆಯ ಮೇಲೆ ಬೀಳಲಿಕ್ಕೆ ಶುರುವಾದಂತೆ. ಆಗ ಹೇಳ್ತಾನಂತೆ, ಅವನು ಕಂಗಾಲಾದಂತೆ, ದೇವರೇ, ನಿನ್ನ ಹತ್ರ ನನ್ನ ಶತ್ರುಗಳ ಮೇಲೆ ಅಸ್ತ್ರ ಪ್ರಯೋಗ ಮಾಡು ಹೇಳಿದರೆ ನೀನೆಲ್ಲ ಶಸ್ತ್ರಾಸ್ತ್ರಗಳನ್ನು ನನ್ನ ಮೇಲೆ ಪ್ರಯೋಗ ಮಾಡ್ತಾ ಇದ್ದಿ, ನಿನ್ನ ಗುರಿ ತಪ್ಪಿತೇನೋ ಅಂತೇಳಿ ಕೇಳ್ತಾನಂತೆ. ಆಗ ದೇವರು ಪ್ರತ್ಯಕ್ಷ ಆಗಿ ಹೇಳ್ತಾರಂತೆ, ನೋಡಪ್ಪ, ಮೊದಲು ನೀನು ಹೇಳಿದಿ ನನ್ನ ಶತ್ರುಗಳ ಮೇಲೆ ಪ್ರಾಣ ಪ್ರಯೋಗ ಮಾಡುವಂತ, ನಾನು ಸಂಕೋಚಪಟ್ಟೆ, ಭಕ್ತನಿಗೆ ತೊಂದರೆ ಆಗಬಾರದು ಅಂತ ನಾನು ಪ್ರಯೋಗ ಮಾಡಲಿಲ್ಲ. ಆದರೆ ನಿನ್ನ ಅತಿಯಾದ ಈ ಒಂದು ಪ್ರಾರ್ಥನೆಗೆ ನಾನು ಮಣಿಬೇಕಾಯಿತು. ಆದ್ದರಿಂದ ನಾನು ನೀನು ಹೇಳಿದ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ, ಶಸ್ತ್ರಾಸ್ತ್ರಗಳನ್ನು ಬಿಡಲಿಕ್ಕೆ ಶುರು ಮಾಡಿದೆ. ಆದರೆ ಏನು ಗೊತ್ತುಂಟ, ನಿನ್ನ ಶತ್ರುಗಳು ಬೇರೆಯಲ್ಲಿ ಇಲ್ಲ ಮಾರಾಯ, ನಿನ್ನ ಒಳಗೆ ಇದ್ದಾರೆ. ಅವರಿಗೆ ಅವರಿಗೆ ನಾನು ಶಿಕ್ಷಿಸಿ ಅವರನ್ನು ಸರಿದಾರಿ ತರಬೇಕಾದ್ರೆ ನಿನ್ನ ಮೇಲೆ ಪ್ರಯೋಗ ಮಾಡಬೇಕಾಗ್ತದೆ ಅಸ್ತ್ರಗಳನ್ನು. ಆದ್ದರಿಂದ ಉಪಾಯ ಇಲ್ಲದೆ ನಿನ್ನ ಒತ್ತಾಯಕ್ಕೆ ಮಣಿದು ನಾನು ಆ ಅಸ್ತ್ರಗಳನ್ನು ನಿನ್ನ ಮೇಲೆ ಪ್ರಯೋಗ ಮಾಡಿದೆ, ಅಸ್ತ್ರಶಸ್ತ್ರಗಳನ್ನು ನಿನ್ನ ಮೇಲೆ ಪ್ರಯೋಗ ಮಾಡಿದ್ದೇನೆ, ಉಪಾಯ ಇಲ್ಲದೆ ಅಂತೇಳಿ ಹೇಳಿದಾಗ ಅವನಿಗೆ ಎಚ್ಚರ ಆಯ್ತಂತೆ. ನನ್ನ ಶತ್ರುಗಳು ನನ್ನಲ್ಲೇ ಇದ್ದಾರೆ, ನನ್ನ ಮನಸ್ಸಿನಲ್ಲಿರುವ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವುಗಳೇ ನನ್ನ ಶತ್ರುಗಳು ಅನ್ನೋದನ್ನು ಅರ್ಥ ಮಾಡಿಕೊಂಡು ಅವನು ಅವುಗಳನ್ನೆಲ್ಲ ಬಿಡಲಿಕ್ಕೆ ಬೇಕಾದ ಪ್ರಯತ್ನ ಮಾಡಿದ. ಆದ್ದರಿಂದ ಏನಾಯ್ತು ಈಗ ಹಾಗಾದರೆ, ಅವನು ವಿಷಯಗಳಲ್ಲಿ ನೋಡಿ, ಕಾಮ ಅಂದರೆ ಏನು, ವಿಷಯಗಳ ಅಭಿಲಾಷೆ. ಮೋಹ ಅಂದರೆ ಅದು ಬೇಕು ಅಂತಲೇ ವಿಶೇಷ. ಆಮೇಲೆ ಅದು ಸಿಗದೇ ಇದ್ದಾಗ ಕ್ರೋಧ, ಇದೆಲ್ಲ ಬರುವುದು ಆ ಒಂದು ವಿಷಯದ ಸಂಪರ್ಕದಿಂದ ಬರೆಯುವುದು. ಆ ವಿಷಯದ ಸಂಪರ್ಕ ಇಲ್ಲದೆ ಭಗವಂತನ ಸಂಪರ್ಕವನ್ನು ನಾವು ಮನಸ್ಸಿಗೆ ಕೊಟ್ಟೆವೋ ಹೇಳಿದರೆ ಯಾವ ದುಃಖವೂ ಇಲ್ಲದೆ ನೆಮ್ಮದಿಯಲ್ಲಿ ಇರ್ಬೋದು. ಇದನ್ನು ಅರ್ಥ ಮಾಡಿಕೊಂಡ, ನನ್ನ ಒಳಗೇ ಇರುವುದು ಶತ್ರುಗಳು ಅನ್ನೋದನ್ನು ಅರ್ಥ ಮಾಡಿಕೊಂಡ. ಇದು ನಾವೆಲ್ಲರೂ ತಿಳ್ಕೊಳ್ಳಿಕ್ಕಿದ್ದದು. ಅವನು ನನಗಾಗದಿದ್ದವನು, ಯಾಕೆ, ನನಗೆ ಬೇಕಾದ್ದನ್ನು ಸಿಕ್ಕಲಿಕ್ಕೆ ಬಿಡುವುದಿಲ್ಲ ಅಂತ ಗೊತ್ತಾಯ್ತಲ್ಲ. ಹಾಗಾದರೆ ನನಗೆ ಬೇಕಾದ್ದು ಅಂತ ಅದರಲ್ಲಿ ವಿಷಯದಲ್ಲಿ ನಾವು ಅಭಿರುಚಿಯನ್ನು ಹೊಂದಿದ್ದರಿಂದ ಅಂತಹ ಒಂದು ಸನ್ನಿವೇಶ ನಮಗೆ ನಿರ್ಮಾಣ ಆಯಿತು. ಭಗವಂತನೇ ನನಗೆ ಪರಮ ಆಪ್ತ, ಅವನೇ ನನಗೆ ಪರಮ ಪುರುಷಾರ್ಥ, ಅವನವ್ರ ಹೊರತು ಬೇರೆ ಏನೂ ಬೇಡ ಅನ್ನುವಂತಹ ತೀರ್ಮಾನಕ್ಕೆ ಅವನು ಬಂದ ಅಂದರೆ ನಿಶ್ಚಿಂತೆಯಲ್ಲಿರ್ತಾನೆ. ಈ ವಿಷಯನ್ನು ಕಪಿಲರು ದೇವಹೂತಿಗೆ ಹೇಳ್ತಾರೆ. ಇನ್ನು ಸಂಸಾರದ ಬಿಡುಗಡೆ ಆಗಬೇಕು. ನಮಗೆ ದುಃಖಕ್ಕೆ ಕಾರಣ ಸಂಸಾರ. ಆ ಸಂಸಾರದ ಬಿಡುಗಡೆ ಹೇಗಾಗಬೇಕಂದ್ರೆ ಭಗವಂತನ ಜ್ಞಾನ, ಅವನಲ್ಲಿ ಭಕ್ತಿ, ವಿಷಯಗಳಲ್ಲಿ ವೈರಾಗ್ಯ, ಇದರಿಂದ ವಿರಕ್ತಿ ನಮಗೆ ಏನು ಸಂಸಾರದಿಂದ ಬಿಡುಗಡೆ ಆಗ್ತದೆ. ನಮ್ಮ ಮೈಗೆ ಕಶ್ಮಲ, ಕೆಸರು, ಮಣ್ಣು ಮತ್ತು ಕಶ್ಮಲ ಬೇರೆ ಏನಾದರೂ ದುರ್ಗಂಧ, ವಾಸನೆ ಇದೆಲ್ಲ ನಮ್ಮ ಮೈಯಲ್ಲಿದ್ದರೆ ನಾವು ಚೆನ್ನಾಗಿ ನೀರಿಂದ ಸೋಪ್ ಹಾಕಿ ತೊಳೆದರೆ ಎಲ್ಲ ಹೋಗಿ ನಿರ್ಮಲ ಆಗ್ತದೆ, ಸ್ವಚ್ಛ ಆಗ್ತದೆ. ಈ ಎಲ್ಲ ಕಶ್ಮಲಗಳನ್ನು ನೀರಿನಿಂದ ತೊಳೆಯಬಹುದು. ಆದರೆ ಇದು ಮೈಗೆ ಅಂಟಿದ್ದು, ಚರ್ಮಕ್ಕೆ ಅಂಟಿದ ಕೆಲವು ಮಚ್ಚೆಗಳಿರ್ತವೆ, ಕಪ್ಪು ಅಥವಾ ಯಾವುದಾದ್ರೂ ಬಣ್ಣದ ಮಚ್ಚೆ. ಈ ಮಚ್ಚೆಯನ್ನು ನೀವು ನೀರಿನಲ್ಲಿ ತೊಳೆದ ಹಾಗೆ ಮತ್ತು ಅದು ಪ್ರಕಾಶಮಾನ ಮತ್ತು ಸ್ಪಷ್ಟವಾಗಿ ಕಾಣ್ತದೆ ವಿನಃ ಹೋಗೋದೇ ಇಲ್ಲ. ಹಾಗಂತ ತೊಳಿಗೆ ಬರುವುದಿಲ್ಲ, ಮಚ್ಚೆಯನ್ನು ನೀರಿಂದ ತೊಳಿಲಿಕ್ಕೆ ಬರುವುದಿಲ್ಲ, ಆಯಿತಾ. ಅಂತಹ ಮಚ್ಚೆಯ ಥರದಲ್ಲಿರತಕ್ಕಂಥದ್ದು ಯಾವುದಂದರೆ ಪ್ರಕೃತಿ ಬಂಧದಿಂದ ಬರತಕ್ಕಂಥ ದುರ್ಗುಣಗಳು, ದೋಷಗಳು, ಅವುಗಳೆಲ್ಲ ಮಚ್ಚೆಯ ಥರ ಉಂಟು. ಅದು ಅನಾದಿ ಕಾಲದಿಂದ ನಾವು ಹುಟ್ಟುವಾಗಲೇ ನಮ್ಮ ಜೊತೆಗೆ ಎಷ್ಟು ಜನ್ಮ ಬಂದರೆ ಅದು ಆ ಜನ್ಮದ ಹಿಂದೆ ನಮಗೆ ಅಂಟಿಕೊಂಡೇ ಉಂಟದು. ಅದು ತೊಗಲಿಗೆ ಅಂಟಿದ ಮಚ್ಚೆಯ ಹಾಗೆ ನಮ್ಮ ದೋಷಗಳೆಲ್ಲ. ಅಂಥದ್ದನ್ನು ಕೂಡ ಪರಿಹಾರ ಮಾಡ್ಕೊಳ್ಳಿಕ್ಕೆ ಬರ್ತದೆ. ಹೇಗೆ ಹೇಳಿದರೆ ನೋಡಿ, ಕತ್ತಲು ಅನ್ನುವಂಥದ್ದು ಬಹಳ ಕಾಲದಿಂದ ಇದ್ದರೂ ಕೂಡ ಆ ಕತ್ತಲೆಯನ್ನು, ಅಷ್ಟು ಕಾಲದಿಂದ ಇದ್ದ ಕತ್ತಲೆಯನ್ನು ಬೆಳಕು ಹೇಗೆ ನಾಶ ಮಾಡ್ತದೋ ಹಾಗೆ ಭಗವಂತನ ತಿಳುವಳಿಕೆ ಎನ್ನತಕ್ಕಂತಹ ಒಂದು ಭಗವಂತನ ಜ್ಞಾನ ಉಂಟಲ್ಲ, ಅದನ್ನು ನಾವು ಸಂಗ್ರಹ ಮಾಡುವುದರಿಂದ ಅಂತಹ ಮಚ್ಚೆಯ ಥರ ಇರತಕ್ಕಂಥ ದೋಷಗಳನ್ನು ಕೂಡ ದೂರ ಮಾಡಿಕೊಳ್ಬಹುದು ಅಂತೇಳಿ ಹೇಳಿ, ಅಜ್ಞಾನದ ಕತ್ತಲೆಯನ್ನು ನಾವು ಹೇಗೆ ಜ್ಞಾನದಿಂದ ಪರಿಹರಿಸಿಕೊಳ್ತೇವೆ ಹಾಗೆ ಭಗವಂತನ ತಿಳುವಳಿಕೆಯಿಂದ ಅನಾದಿ ಕಾಲದ ನಮ್ಮ ದುರ್ಗುಣಗಳನ್ನೆಲ್ಲ ದೂರ ಮಾಡಿಕೊಳ್ಬಹುದು ಅಂತೇಳಿ ಹೇಳಿ ಕಪಿಲರು ತಾಯಿಯನ್ನು ಉದ್ದೇಶಿಸಿ ಇಂಥ ಎಲ್ಲ ಉಪದೇಶವನ್ನು ಕೊಡ್ತಾರೆ. ಒಂದು, ಮನಸ್ಸು ಬೀಗದ ಕೈ ಇದ್ದ ಹಾಗೆ ಅದನ್ನು ಒಳ್ಳೆಯ ಕಡೆಗೆ ಭಗವಂತನ ಕಡೆ ತೀರಿಸಿಕೊಳ್ಳಿ, ನೀವು ಬಂಧದಿಂದ ವಿಮುಕ್ತರಾಗಿ ಅಂತ ಹೇಳಿದರೆ. ಇನ್ನೊಂದು, ಆ ಅನಾದಿ ಕಾಲದಿಂದ ನಮಗೆ ಅಂಟಿಕೊಂಡಿರತಕ್ಕಂತಹ ದೋಷಗಳೆಲ್ಲ
ಅವೆಲ್ಲ ನಿವೃತ್ತಿ ಆಗಬೇಕಾದ್ರೆ ಸಜ್ಜನರ ಸಂಘ ಬೇಕು. ಸಜ್ಜನರ ಸಂಘದಿಂದ ಅಂತಹ ಎಲ್ಲ ದೋಷಗಳನ್ನು ಪರಿಹರಿಸ್ಬೋದು. ಭಗವಂತನ ಜ್ಞಾನದಿಂದ, ಸಜ್ಜನರ ಸಂಘದಿಂದ ಭಗವಂತನ ಜ್ಞಾನದಲ್ಲಿ ಸಂಗ್ರಹ ಮಾಡಬೇಕು ಅನ್ನತಕ್ಕಂಥ ಬುದ್ಧಿ ಬರ್ತದೆ. ಅದರಿಂದ ಎಲ್ಲ ದೋಷಗಳನ್ನು ಪರಿಹಾರ ಮಾಡಬಹುದು. ಮತ್ತು ನಮ್ಮ ಶತ್ರುಗಳು ನಮ್ಮ ಮನಸ್ಸೇ ಶತ್ರು ಮನಸ್ಸನ್ನು ನಾವು ಒಳ್ಳೆಯ ವಿಷಯದಲ್ಲಿ ಇರಿಸಿದಾಗ ಯಾರೂ ನಮಗೆ ಶತ್ರುಗಳಿಲ್ಲ, ಎಲ್ಲರೂ ಮಿತ್ರರಾಗಿರ್ತಾರೆ ಅಂತ. ಆಮೇಲೆ ಪ್ರಕ್ರಿಯೆ ಬಂಧನ, ಆ ಶರೀರಕ್ಕೆ ಅಂಟಿದ ಮಲವನ್ನು, ಆ ಒಂದು ಮಚ್ಚೆ ಆಗಿರತಕ್ಕಂಥ ದೋಷಗಳನ್ನು ಕೂಡ ನಾವು ಭಗವಂತನ ತಿಳುವಳಿಕೆಯಿಂದ ಪರಿಹರಿಸಿಕೊಳ್ಬೋದು ಅಂತ ಈ ರೀತಿಯೆಲ್ಲ ತುಂಬ ಉಪದೇಶಗಳನ್ನು ಕೊಡ್ತಾರೆ. ಎಲ್ಲರೂ ನಾವು ಅದನ್ನು ತಿಳ್ಕೊಂಡು ಅನುಸರಣೆಗೆ ತಂದೆವು ಹೇಳಿದರೆ ನಾವು ಕೂಡ ನೆಮ್ಮದಿಯಲ್ಲಿ ಇರ್ಬೋದು ಅಂದ. ನೋಡಿ, ಕೆಲವರಿಗೆ ದೇವರು ಬೇಕು. ಯಾಕೆ ಹೇಳಿದರೆ, ನನಗೆ ಸಾಲ ಉಂಟು ತುಂಬ, ಅದು ಪರಿಹಾರ ಆಗಬೇಕು, ಅದು ಸಂಪಾದನೆ ಆಗಬೇಕು, ಅದಕ್ಕಾಗಿ ನಾನು ಹೋಮ ಮಾಡಿಸ್ತೇನೆ, ದೇವರನ್ನು ಪೂಜೆ ಮಾಡಿಸ್ತೇನೆ ಅಂತ. ದುಡ್ಡಿಗಾಗಿ ದೇವರು ಕೆಲವರಿಗೆ ಮೋಕ್ಷಕ್ಕಾಗಿ ದೇವರು. ಯಾಕಂದರೆ ಮೋಕ್ಷದಲ್ಲಿ ಸುಖವೇ ಸುಖ, ಅದು ಬೇಕು ನನಗೆ ಅಂತೇಳಿ ಸುಖಕ್ಕಾಗಿ ದೇವರು. ದುಡ್ಡಿಗಾಗಿ ಕೆಲವರಿಗೆ ದೇವರು, ಸುಖಕ್ಕಾಗಿ ಕೆಲವರಿಗೆ ದೇವರು. ಆದರೆ ಒಳ್ಳೆಯ ಜ್ಞಾನಿಗಳಿಗೆ ದೇವರಿಗಾಗಿ ಮೋಕ್ಷ ಅಂತೆ. ಮೋಕ್ಷ ಯಾಕೆ ಬೇಕು ನನಗೆ? ಸುಖಕ್ಕಲ್ಲ. ಸುಖಕ್ಕೆ ಮೋಕ್ಷ ಅಲ್ಲ. ಮತ್ತು ಏನಂದರೆ, ಮೋಕ್ಷದಲ್ಲಿ ಹೋದರೆ ನಿರಂತರ ದೇವರನ್ನು ನೋಡಲಿಕ್ಕಾಗ್ತದೆ, ಅವನನ್ನು ಯಾವತ್ತೂ ನಾನು ನೋಡ್ತಾ ಇರಬೇಕು ಅನ್ನತಕ್ಕಂತಹ ಒಂದು ಆಸೆಯಿಂದ ಮೋಕ್ಷವನ್ನು ಬಯಸ್ತಾರೆ ವಿನಃ ಬೇರೆ ಯಾವ ವಿಷಯದಲ್ಲಿ ಆದ್ದರಿಂದ ಅಷ್ಟು ಆ ಭಗವಂತನ ಇದಕ್ಕೇನು ಮೋಕ್ಷ ಅನ್ನು ಭಗವಂತನಿಗಾಗಿ ಎಲ್ಲವೂ ಸರ್ವಮನ್ಯ ತದರ್ಥಕಂ, ಬೇರೇನು ಬೇಕಿದ್ದರೂ ಅದು ದೇವರಿಗಾಗಿ, ದೇವರೇ ತನಗೆ ಮುಖ್ಯ ಅನ್ನತಕ್ಕಂತಹ ಭಾವನೆಯನ್ನು ಇದನ್ನು ನಾವು ತಾಳಬೇಕು ಅಂತೇಳಿ ಹೇಳಿ ಹೀಗೆ ಒಳ್ಳೆಯ ರೀತಿಯಲ್ಲಿ ತುಂಬ ಉಪದೇಶಗಳನ್ನು ಕೊಡ್ತಾರೆ. ಇಲ್ಲಿಗೆ ಇವತ್ತಿನ ಪ್ರವಚನವನ್ನು ಮುಗಿಸ್ತೇನೆ. ಮುಂದಿನ ದಿವಸ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು NP ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.